ನಿನ್ನೆ ಆರ್-ಸಿ-ಬಿ ಆ್ಯಂಡ್ ಎಸ್-ಆರ್-ಎಚ್ ಫಸ್ಟ್ ಐ-ಪಿ-ಎಲ್ ಮ್ಯಾಚ್ ಆಯಿತು. ನೆನ್ನೆನೆ ಓಪನಿಂಗ್ ಡೇ ಆದರೆ ಓಪನಿಂಗ್ ಸೆರೆಮನಿ ಇಲ್ಲ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಆರ್-ಸಿ-ಬಿ ಟಾಸ್ ಗೆದ್ದು ಬೌಲಿಂಗ್ ಅಂತ ಸೆಲೆಕ್ಟ್ ಮಾಡ್ತು. ಬೌಲಿಂಗ್ ಅಂತ ಸೆಲೆಕ್ಟ್ ಮಾಡಿದ್ರೆ ಟ್ರಾವಿಸ್ ಹೆಡ್ ಸ್ಟಾರ್ಟಿಂಗಲ್ಲೇ ಔಟ್ ಆಗ್ತಾರೆ, 11 ರನ್ ಹೊಡೆದು. ಇನ್ನು ಅಭಿಷೇಕ್ ಶರ್ಮಾ ಅವರು ಕೂಡ 7 ರನ್ ಹೊಡಿತಾರೆ. ಇಶಾನ್ ಕಿಶನ್ ತುಂಬ ಟೈಮ್ ಇರ್ತಾರೆ, ಆದರೆ 38 ಬಾಲಿಗೆ 80 ರನ್ಸ್ ಹೊಡೆದು ಔಟ್ ಆಗ್ತಾರೆ. ನಿತಿನ್ ರೆಡ್ಡಿ ಕೂಡ 1 ರನ್ನಿಗೆ ಔಟ್ ಆಗ್ತಾರೆ. ಹೆನ್ರಿಚ್ ಕ್ಲಾಸನ್ 31 ರನ್ಸಿಗೆ ಔಟ್ ಆಗ್ತಾರೆ. ಸಾಲಿಲ್ ಅರೋರಾ ಕೂಡ 9 ರನ್ನಿಗೆ ಔಟ್ ಆಗ್ತಾರೆ. ಅಂಕಿತ್ ವರ್ಮಾ 43, ಹರ್ಷ ದುಬೆ 3 ರನ್ನು ಮತ್ತು ಡೇವಿಡ್ ಪೈನಿ 6 ರನ್ನು, ಜಯದೇವ್ ಉನದ್ಕಟ್ 4 ರನ್ ಹೊಡೆದು ಟೋಟಲ್ 201 ರನ್, 9 ವಿಕೆಟ್, 20 ಓವರಿಗೆ ಹೊಡಿತಾರೆ. ಅದಕ್ಕೆ ಆಪೋಸಿಟ್ ಆಗಿ ಆರ್-ಸಿ-ಬಿ ಪ್ಲೇಯರ್ಸ್ ಆದ ಫಿಲ್ ಸಾಲ್ಟ್ 8 ರನ್ ಹೊಡಿತಾರೆ, ಔಟ್ ಆಗ್ತಾರೆ. ವಿರಾಟ್ ಕೊಹ್ಲಿ 69 ರನ್ ಹೊಡಿತಾರೆ 38 ಬಾಲ್ಸಿಗೆ. ದೇವದತ್ ಪಡಿಕ್ಕಲ್ 26 ಬಾಲಿಗೆ 61 ರನ್ ಹೊಡಿತಾರೆ. ರಜತ್ ಪಾಟಿದಾರ್ 12 ಬಾಲಿಗೆ 31 ರನ್ ಹೊಡಿತಾರೆ. ಜಿತೇಶ್ ಶರ್ಮಾ 0ಗೆ ಔಟ್ ಆಗ್ತಾರೆ. ಇನ್ನು ಟಿಮ್ ಡೇವಿಡ್ ಅವರು 16 ರನ್ ಹೊಡಿತಾರೆ. ಎಕ್ಸ್ಟ್ರಾ 18 ರನ್ಸ್ ಜೊತೆಗೆ 203 ರನ್ ಹೊಡಿತಾರೆ 4 ವಿಕೆಟಿಗೆ 15.4 ಓವರ್ಸಲ್ಲೇ. ಇಷ್ಟು ಮಾರ್ಜಿನಿಂದ ವಿನ್ ಆಗಿದ್ದಕ್ಕೆ ಆರ್-ಸಿ-ಬಿಗೆ ಏನಾಯಿತು ಅಂದರೆ ನೆಟ್ ರನ್ ರೇಟ್ ಅಲ್ಲಿ +2.9 ಆಯಿತು. ಇನ್ನು ಇದೇ ಫಸ್ಟ್ ಮ್ಯಾಚ್ ಆಗಿರೋದ್ರಿಂದ ಆರ್-ಸಿ-ಬಿ ಮಾತ್ರ 2 ಪಾಯಿಂಟ್ಸ್ ಇದೆ. ಎಸ್-ಆರ್-ಎಚ್ -2.9 ರನ್ ರೇಟ್ ಇದೆ, 0 ಪಾಯಿಂಟ್ಸ್. ಇನ್ನೆಲ್ಲ ಟೀಮ್ದು ಸದ್ಯಕ್ಕೆ 0 ಪಾಯಿಂಟ್ಸ್ ಇದೆ. ಇದು ನಿನ್ನೆ ಮ್ಯಾಚಿನ ಅಪ್ಡೇಟ್ ಆಗಿತ್ತು.